BY ವಿಜಯೇಂದ್ರ ಅವರು ಸೇಫ್ ಆಗಿದ್ದಾರೆ, ಅದರಿಂದ ಅವರಿಗೆ ಸಖತ್ ಸಂತೋಷ ಕೂಡ ಆಗಿದೆ. ಯಾವ ವಿಚಾರದಲ್ಲಿ ಹಾಗಾದ್ರೆ ವಿಜಯೇಂದ್ರ ಅವರು ಖುಷಿಯಾಗಿದ್ದಾರೆ ಮತ್ತೆ ಸೇಫ್ ಆಗಿದ್ದಾರೆ ಅಂತ ನೋಡೋದಾದ್ರೆ, ಬಿಜೆಪಿ ಪಟ್ಟದ ಕುಸ್ತಿಲಿ ವಿಜಯೇಂದ್ರ ಮೇಲುಗೈಯನ್ನ ಸಾಧಿಸಿರುವಂಥದ್ದು. ವಿಜಯೇಂದ್ರಗೆ ಮತ್ತೆ ಅವರ ಕಾರ್ಯಕರ್ತರಿಗೆ ಖುಷಿ ಪಡುವಂತಹ ವಿಚಾರ ಆಯಿತು. ಬಿಜೆಪಿ ಪಟ್ಟದ ಒಂದು ಕುಸ್ತಿ ಮೇಲುಗೈಯನ್ನು ಸಾಧಿಸಿದ್ದಾರೆ. ಅನಿರೀಕ್ಷಿತ ಮೂಲದಿಂದ ಸಿಕ್ಕಿದೆ, ಈಗ ಭೀಮಬಲ ಸಿಗ್ತಾ ಇದೆ. ಇದನ್ನು ಯಾರೂ ನಿರೀಕ್ಷೆ ಮಾಡಿರಲಿಲ್ಲ ಇಲ್ಲಿ ತನಕ. ಬಿಜೆಪಿಯಲ್ಲಿ ನಡೆದೋಯ್ತು ಅಚ್ಚರಿಯ ಬೆಳವಣಿಗೆ. ಈಗ ವಿಜಯೇಂದ್ರ ಅವರಿಗೆ ಸಂಬಂಧಪಟ್ಟಂತಹ ವಿಚಾರ, ಅವರ ಆ ನಡೆ, ಅವರು ಇರುವಂತಹ ಒಂದು ಎಲ್ಲ ಒಂದು ರೀತಿ ಏನಿರ್ತದೆ ಎಲ್ಲದಕ್ಕೂ ಕೂಡ ಹೋಲಿಕೆ ಆಗೋದು. ಫ್ರೀಡಮ್ ಟಿವಿಯ ಬಿಗ್ ಎಕ್ಸ್ಕ್ಲೂಸಿವ್ ನ್ಯೂಸ್ ಇದು. ವಿಜಯೇಂದ್ರ ಅವರಿಗೆ ಸಂಬಂಧಪಟ್ಟ ಹಾಗೆ ಅವರು ಸೇಫ್ ಆಗಿದ್ದಾರೆ. ಅಂದರೆ ಯಾವ ವಿಚಾರದಲ್ಲಿ ಸೇಫ್ ಆಗಿದ್ದಾರೆ, ಯಾವ ವಿಚಾರದಲ್ಲಿ ಖುಷಿ ಆಗ್ತಾ ಇದೆ, ಯಾವ ವಿಚಾರದಲ್ಲಿ ಮೇಲುಗೈಯನ್ನು ಸಾಧಿಸಿದ್ದಾರೆ ಅಂತ ನೋಡೋದಾದ್ರೆ, ಅವರ ಏನೋ ಒಂದು ಪಟ್ಟ ಇತ್ತಲ್ಲ, ಅವರ ಒಂದು ಅಧ್ಯಕ್ಷ ಸ್ಥಾನ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಇದನ್ನು ಯಾರೂ ಕೂಡ ನಿರೀಕ್ಷೆ ಮಾಡಿರೋಕ್ಕಾಗಲ್ಲ. ಆ ರೀತಿಯಾದಂತಹ ಒಂದು ಬೆಳವಣಿಗೆ ಆಗ್ತಾ ಇತ್ತು. ಬಿಜೆಪಿಯಲ್ಲಿ ಅಚ್ಚರಿಯ ಬೆಳವಣಿಗೆ ಆಗಿರುವಂಥದ್ದು ವಿಜಯೇಂದ್ರ ಅವರ ಒಂದು ವಿಚಾರದಲ್ಲಿ. ಅವರ ಆ ನಡೆ, ಅವರು ಇರುವುದು ಎಲ್ಲ ಒಂದು ಕಕ್ಕಾಬಿಕ್ಕಿ ಆಗ್ತಾರೆ. ಯಾರ್ಯಾರು ಅವ್ರ ಬಗ್ಗೆ ಏನೇನು ಮಾತಾಡಿದ್ರಲ್ಲ ಅವ್ರಿಗೆಲ್ಲರಿಗೂ ಕೂಡ ಶಾಕ್ ಆಗುವಂತಹ ವಿಚಾರ. ಆದರೆ ವಿಜಯೇಂದ್ರ ಅವರಿಗೆ ಮಾತ್ರ ಖುಷಿ ಕೊಡುವಂಥದ್ದು, ಮತ್ತು ಅವರ ಕಾರ್ಯಕರ್ತರಿಗೆ, ಅವರ ಬೆಂಬಲಿಗೆ ಎಲ್ರಿಗೂ ಕೂಡ ಖುಷಿ ಪಡುವಂತಹ ವಿಚಾರ ಇದು. BY ವಿಜಯೇಂದ್ರ ಅವರ ಬಗ್ಗೆ ಕೆಲವೊಂದು ಮಾತು ಕೇಳಿ ಬರ್ತಾ ಇತ್ತು. ಅದಕ್ಕಾಗಿ ಬಿಜೆಪಿ ಪಟ್ಟದ ಒಂದು ಕುಸ್ತಿ ಏನಿತ್ತು, ಇವರ ಒಂದು ಸ್ಥಾನ ಏನಿತ್ತು, ಅದು ಒಂದು ವಿಚಾರವಾಗಿ ಸಾಕಷ್ಟು ಮಾತುಗಳು ಕೇಳಿ ಬರ್ತಾ ಇತ್ತು. ಈಗ ಅನಿರೀಕ್ಷಿತ ಮೂಲಗಳಿಂದ ಅವರಿಗೆ ಒಂದು ಭೀಮನ ಒಂದು ಬಲ ಸಿಕ್ಕಂತೆ ಆಗಿದೆ. ವಿಜಯೇಂದ್ರ ಅವರಿಗೆ ಈ ಒಂದು ವಿಚಾರದಲ್ಲಿ ತುಂಬ ಖುಷಿ ಆಗುತ್ತೆ. ಯಾವುದೇ ರೀತಿಯ ಭಯಪಡುವಂಥ ಅಗತ್ಯ ಇಲ್ಲ ಅನ್ನುವಂಥ ಮಾತು ಕೂಡ ಕೇಳಿ ಬರ್ತಾ ಇದೆ. ಅವರು ಏನು ಗೊಂದಲಗಳಿತ್ತು, ಆ ಗೊಂದಲಗಳಿಗೆ ಎಲ್ಲರಿಗೂ ಕೂಡ ಉತ್ತರ ಎನ್ನುವಂತೆ ಒಂದು ವಿಷಯ, ಒಂದು ದೊಡ್ಡ ಬೆಳವಣಿಗೆ ಹೊರಗಡೆ ಬರ್ತಾ ಇರುವಂಥದ್ದು ವಿಜಯೇಂದ್ರ ಅವರಿಗೆ ಸಂಬಂಧಪಟ್ಟ ಹಾಗೆ. ಬಿಜೆಪಿಯ ಒಂದು ಸ್ಥಾನಕ್ಕಾಗಿ ತುಂಬ ಜಟಾಪಟಿ ನಡೀತಾ ಇತ್ತು, ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಅದರ ಬಗ್ಗೆ ವಿಜಯೇಂದ್ರ ಬೆಂಬಲಕ್ಕೆ ನಿಂತಿದ್ದಾರೆ BL ಸಂತೋಷ್. ವಿಜಯೇಂದ್ರ ಅವರ ಬೆಂಬಲಕ್ಕೆ ನಿಂತರು BL ಸಂತೋಷ್, ಪಕ್ಷದ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಆಗಿರುವಂಥವರು. ಇಷ್ಟು ದಿನ ವಿಜಯೇಂದ್ರ ವಿರುದ್ಧ ರಾಜಕೀಯ ಎಂಬ ಒಂದು ಆಪಾದನೆ ಬರ್ತಾ ಇತ್ತು. ಇದೀಗ ಇದೇ ಒಂದು ಮೊದಲ ಬಾರಿಗೆ ಇದಕ್ಕಿದ್ದಂತೆ ಸಂತೋಷ್ ಅವರು ಮಾತನಾಡ್ತಾ ಇದ್ದಾರೆ. ಮೊನ್ನೆ ನಡೆದಂತಹ ಒಂದು ಪಕ್ಷದ ಚಿಂತನಾ ಸಭೆಯಲ್ಲಿ ಸಂತೋಷ್ ಅವರು ಅಚ್ಚರಿಯಾದಂಥ ಒಂದು ಮಾತನಾಡಿರುವಂಥದ್ದು. ವಿಜಯೇಂದ್ರ ವೈಖರಿಯನ್ನ ಹೊಗಳಿದ್ದಾರೆ BL ಸಂತೋಷ್ ಅವರು. ಅಷ್ಟೇ ಅಲ್ಲ, ಎಲ್ಲರನ್ನೂ ನಿಲ್ಲಿಸಿ ಚಪ್ಪಾಳೆ ಕೂಡ ಹೊಡಿಸಿದ್ದಾರೆ BL ಸಂತೋಷ್. ವಿಜಯೇಂದ್ರ ಅವರನ್ನು ನಿಲ್ಲಿಸಿ ಪರೋಕ್ಷವಾಗಿ ವಿಜಯೇಂದ್ರ ಅವರೇ ಸಾರಥಿ ಅಂತ BL ಸಂತೋಷ್ ಅವರು ಸಾರಿರುವಂಥದ್ದು. ಬಿಜೆಪಿ ಅಧ್ಯಕ್ಷ ಗಾದಿಗೆಯಲ್ಲಿ ವಿಜಯೇಂದ್ರ ಫಿಕ್ಸ್ ಎಂಬ ಒಂದು ಸಂದೇಶ ರವಾನೆ ಆಗಿದೆ. ಇದರಿಂದ BL ಸಂತೋಷ್ ಅಚ್ಚರಿಯ ನಡೆ ವಿಜಯೇಂದ್ರ ವಿರೋಧಿಗಳಿಗೆ ಆಘಾತವನ್ನು ತಂದಿದೆ. BL ಸಂತೋಷ್ ಅವರೇ ಹೇಳಿರುವಂಥದ್ದು. ವಿಜಯೇಂದ್ರ ಇನ್ನು ಮುಂದೆ ಕೂಡ ಅವರೇ ಒಂದು ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿ ಮುಂದುವರಿತಾರೆ ಎನ್ನುವಂತಹ ಒಂದು ಸಂಕೇತವನ್ನು ಕೊಟ್ಟಿರುವಂಥದ್ದು. ಯಾಕಂದರೆ ಏನೋ ಒಂದು ಸಭೆ ನಡೆದಿತ್ತು, ಚಿಂತನಾ ಸಭೆ. ಆ ಸಭೆಯಲ್ಲಿ ವಿಜಯೇಂದ್ರ ಪರವಾಗಿ ಮಾತನಾಡಿರುವಂಥದ್ದು. ಅಷ್ಟೇ ಅಲ್ಲ, ಅವರನ್ನು ಎದ್ದು ನಿಲ್ಲಿಸಿ ಚಪ್ಪಾಳೆಯನ್ನು ಕೂಡ ಹೊಡಿಸಿದ್ದಾರೆ BL ಸಂತೋಷ್ ಅವರು. BL ಸಂತೋಷ್ ಅವರು ಏನಿದ್ದಾರೆ, ಇವರು ಬಿಜೆಪಿ ಪಕ್ಷದ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಆಗಿರುವಂಥವರು. ಇವರಿಂದ ಈ ರೀತಿಯ ಮಾತುಗಳು ಬಂದಿದೆ ಅಂದರೆ ವಿಜಯೇಂದ್ರ ಅವರೇ ಇನ್ನು ಮುಂದೆ ಕೂಡ ಅಧ್ಯಕ್ಷರಾಗಿ ಮುಂದುವರಿತಾರೆ ಅನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ವಿಜಯೇಂದ್ರ ಅವರಿಗೆ ಈಗ ಇದರಿಂದ ಸ್ವಲ್ಪ ರಿಲೀಫ್ ಸಿಗುತ್ತೆ. ಆದರೆ ಯಾರು ವಿಜಯೇಂದ್ರ ಅವರ ವಿರುದ್ಧ ಮಾತನಾಡಿದ್ರು ಇಷ್ಟು ದಿನ, ವಿಜಯೇಂದ್ರ ಅವರನ್ನು ಮಾಡಿರೋದು ಸರಿಯಲ್ಲ, ನಾವು ವಿರೋಧಿಸ್ತೀವಿ ಅಂತ ಮಾತಾಡಿದ್ರು, ಅವರಿಗೆ ಒಂದು ದೊಡ್ಡ ಆಘಾತ ಅನ್ನಬಹುದು. ಇನ್ನು ಮುಂದೆ ಕೂಡ ಬಿಜೆಪಿಯ ಅಧ್ಯಕ್ಷ ಒಂದು ಸ್ಥಾನದಲ್ಲಿ ವಿಜಯೇಂದ್ರ ಅವರೇ ಫಿಕ್ಸ್ ಆಗಿರ್ತಾರೆ, ಮುಂದುವರಿತಾರೆ ಎನ್ನುವಂತಹ ಮಾತು, ಸಂದೇಶ ಇದರಿಂದ ರವಾನೆ ಆದಂತೆ ಇದೆ. BL ಸಂತೋಷ್ ಅವರು ಹೇಳಿರುವಂತಹ ಒಂದು ಮಾತಿನಿಂದ ಇಷ್ಟು ದಿನ ಇದ್ದಂತಹ ಒಂದು ಊಹಾಪೋಹದ ಮಾತುಗಳೇನಿತ್ತು ಮತ್ತು ಗೊಂದಲಗಳೇನಿತ್ತು ಅದೆಲ್ಲವನ್ನಕ್ಕೂ ಕೂಡ ಈಗ ತೆರೆ ಎಳೆದಂತಾಗಿದೆ ಈ ಒಂದು ವಿಚಾರದಿಂದ. BL ಸಂತೋಷ್ ಅವರು ಈ ರೀತಿಯಾದಂಥ ಒಂದು ಅಚ್ಚರಿಯ ಒಂದು ಮಾತಿನಿಂದ ಅವರ ಬೆಂಬಲಿಗರ ಖುಷಿ ಆದರೆ ವಿರೋಧಿಗಳು ಶಾಕ್ ಆಗಿರುವಂಥದ್ದು. ವಿಜಯೇಂದ್ರ ಅವರ ಒಂದು ಕಾರ್ಯವೈಖರಿ ಏನಿದೆ ಅದನ್ನು ಹಾಡಿ ಹೊಗಳಿದ್ದಾರೆ. ಯಾವ ರೀತಿಯಾಗಿ ಅವರು ನಡೆದುಕೊಳ್ತಾ ಇದ್ದಾರೆ, ಅಧ್ಯಕ್ಷರಾದಾಗಿಂದ ಯಾವ್ಯಾವ ರೀತಿಯ ಒಂದು ಚಟುವಟಿಕೆಗಳನ್ನು ಮಾಡ್ತಾ ಇದ್ದಾರೆ, ಪಕ್ಷಕ್ಕಾಗಿ ಅವರ ಒಂದು ಕಾರ್ಯವೈಖರಿ ಏನಿದೆ ಅದನ್ನೆಲ್ಲವನ್ನೂ ಕೂಡ ಹೇಳಿ ಹೊಗಳಿರುವಂಥದ್ದು.
ಅವರನ್ನು ಎದ್ದು ನಿಲ್ಲಿಸಿ ಚಪ್ಪಾಳೆಯನ್ನು ಹೊಡಿಸಿರುವಂಥದ್ದು ಅಲ್ಲಿದ್ದಂತಹ ಒಂದು ಸಭಿಕರಲ್ಲಿ ಏನೋ ಒಂದು ಸಭೆ ನಡೀತಾ ಇತ್ತಲ್ವ, ಆ ಸಭೆಯಲ್ಲಿ ಚಿಂತನಾ ಒಂದು ಸಭೆಯಲ್ಲಿ ಮೊನ್ನೆ ನಡೆದಿತ್ತು ಒಂದು ಸಭೆ, ಆ ಸಭೆಯಲ್ಲಿ ವಿಜೇಂದ್ರ ಅವ್ರ ಬಗ್ಗೆ ಮಾತನಾಡಿರುವಂಥದ್ದು, ಅವ್ರ ಕೆಲಸದ ಬಗ್ಗೆ ಹೇಳಿರುವಂಥದ್ದು, ಹೊಗಳಿರುವಂಥದ್ದು ಇವೆಲ್ಲವೂ ಕೂಡ ನೋಡಿದರೆ ಪರೋಕ್ಷವಾಗಿ ವಿಜೇಂದ್ರ ಅವರೇ ಮುಂದಿನ ಒಂದು ಸಾರಥಿ ಕೂಡ, ಅವರೇ ಅಧ್ಯಕ್ಷರಾಗಿ ಮುಂದುವರಿತಾರೆ ಅಥವಾ BL ಸಂತೋಷ್ ಅವರೇ ಹೇಳಿದಂತೆ ಇದೆ. ಒಂದು ಲೆಕ್ಕದಲ್ಲಿ BJPಯ ಒಂದು ಅಧ್ಯಕ್ಷದ ಸ್ಥಾನ ಏನಿದೆ ಆ ಸ್ಥಾನ ಸದ್ಯಕ್ಕೆ ಈಗ ವಿಜೇಂದ್ರ ಅವರಿಗೆ ಫಿಕ್ಸ್ ಅನ್ನೋ ಥರ ಇದೆ. ಇನ್ಯಾರು ಕೂಡ ಮುಂದೆ ಇದ್ರ ಬಗ್ಗೆ ಮಾತನಾಡಬಾರ್ದು ಅನ್ನೋ ರೀತಿಯಲ್ಲಿ ಈ ಒಂದು ವಿಷಯ ಸಂದೇಶ ರವಾನೆ ಆದಂತಿದೆ. ವಿಜೇಂದ್ರ ಅವರಿಗೆ ಇದೊಂದು ಗೆಲುವು ಅಂತಾನೆ ಹೇಳ್ಬೋದು. ಅವರ ಒಂದು ಬೆಂಬಲಿಗರಿಗೆ ಮತ್ತು ಕಾರ್ಯಕರ್ತರಿಗೆ ಎಲ್ರಿಗೂ ಕೂಡ ಖುಷಿ ಕೊಡುವಂತಹ ಒಂದು ವಿಚಾರ. ಇದು ಈ ರೀತಿಯಾಗಿ ಬರುತ್ತೆ ಅಂತ ಯಾರೂ ನಿರೀಕ್ಷೆ ಮಾಡಿರಲಿಲ್ಲ. ಆದರೆ ವಿಜೇಂದ್ರ ಅವರ ಒಂದು ವಿಚಾರದಲ್ಲಿ ಮತ್ತೆ ಕೂಡ ಗೆಲುವಾಗಿರುವಂಥದ್ದು. ಅವರು ಅಧ್ಯಕ್ಷ ಆಗೋಕ್ಕಿಂತ ಮುಂಚೆ ಕೂಡ ಇವರು ಮಾತು ಕೇಳಿ ಬಂದಾಗ ಆಗ ಕೂಡ ಸಾಕಷ್ಟು ವಿರೋಧ ಇತ್ತು. ಆಗ ಕೂಡ ಕೇಳಿ ಬಂದಿದ್ರು ಕೂಡ ಆ ಒಂದು ವಿರೋಧದ ನಡುವೆ ಕೂಡ ಇವರನ್ನು ಅಧ್ಯಕ್ಷರನ್ನಾಗಿ ಮಾಡಿದರು. ಆದರೆ ಈ ಆದ ಮೇಲೆ ಕೂಡ ಸಾಕಷ್ಟು ಮಾತುಗಳು ಕೇಳಿ ಬಂದಿತ್ತು. ಅನೇಕ ಜನರು ದೆಹಲಿಗೆ ಹೋಗಿ ಮನವಿಯನ್ನು ಕೂಡ ಮಾಡಿದರು. ನಮಗೆ ಇವ್ರನ್ನ ನೀವು BJPಯ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿರೋದು ಇಷ್ಟ ಇಲ್ಲ, ಇದು ಸರಿ ಬರ್ತಾ ಇಲ್ಲ ಅಂತ ಹೇಳಿ ದೆಹಲಿಗೆ ಹೋಗಿ ಕೆಲವರು ಕಂಪ್ಲೇಂಟ್ ಮಾಡುವಂಥ ಮೂಲಕ ಹೈಕಮಾಂಡ್ಗೆ ಹೇಳಿದರು. ಅವೆಲ್ಲ ಈ ರೀತಿಯ ಒಂದು ಬೆಳವಣಿಗೆ ನಡೆದಿದ್ದರೂ ಕೂಡ ವಿಜಯೇಂದ್ರ ಯಾವುದನ್ನು ಕೂಡ ತಲೆ ಕೆಡಿಸ್ಕೊಳ್ಳದೆ ತಮ್ಮ ಕೆಲಸ ನಾನು ಮಾಡ್ತೀನಿ ಅನ್ನೋ ರೀತಿಯಲ್ಲಿ ಮಾಡಿಕೊಂಡು ಹೋಗ್ತಾ ಇದ್ರು. ಅದಕ್ಕೆ ತಕ್ಕ ಅಂತ ಒಂದು ಪ್ರತಿಫಲ ಸಿಕ್ಕಿದೆ ಈಗ BJPಯ ಒಂದು ಚಿಂತನಾ ಸಭೆಯಲ್ಲಿ. ಈ ರೀತಿಯಾದಂತಹ ಒಂದು ಆಶ್ಚರ್ಯ ಬೆಳವಣಿಗೆ ಹಾಕಿದೆ. ಅದರಿಂದ ವಿಜಯೇಂದ್ರಗೆ ಮತ್ತೆ ಕೂಡ ಗೆಲುವು ಸಿಕ್ಕಂತೆ ಆಗಿದೆ. ಅಧ್ಯಕ್ಷ ಸ್ಥಾನದಲ್ಲಿ ಮುಂದುವರಿತಾ ಇದ್ದಾರೆ ವಿಜಯೇಂದ್ರ ಅವರು. BL ಸಂತೋಷ್ ಅವರು ಹೇಳಿರುವಂತಹ ಒಂದು ಮಾತಿನ ಪ್ರಕಾರ ನೋಡಿದ್ರೆ ಅವರೇ ಮುಂದುವರಿತಾರೆ ಅನ್ನೋದು ಥರ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.